ನಮಸ್ಕಾರ ಸರ್. ನಮಸ್ಕಾರ. ಇವತ್ತಿನ ದಿವಸ ಈಗ ಮಾರ್ಚ್ ತಿಂಗಳಲ್ಲಿ ನಡ್ತಕ್ಕಂಥ SSLC ಮಕ್ಕಳಾಗಿರ್ಬೋದು, PUC ದ್ವಿತೀಯ ವರ್ಷದ ಮಕ್ಕಳಿಗೆ ಈಗ ಎಕ್ಸಾಮ್ ಪ್ರಿಪ್ರೇಷನ್, ಅದರ ಕುರಿತು ಯಾವ ರೀತಿ ಮಕ್ಕಳು ಪ್ರಿಪೇರ್ ಆಗಿರಬೇಕು, ಯಾವ ರೀತಿ ತಯಾರಿಯನ್ನು ಮಾಡ್ಕೋಬೇಕಂತೇಳಿ ನಿಮ್ಮ ಒಂದು ಆಪ್ತ ಸಮಾಲೋಚನೆಯ ಒಂದು ಅನುಭವದಿಂದ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು ವಿದ್ಯಾರ್ಥಿಗಳಿಗೆ? ಹೌದು, ಈಗಿನ ಒಂದು ಸನ್ನಿವೇಶದಲ್ಲಿ, ಈಗಿನ ಒಂದು ಸಂದರ್ಭದಲ್ಲಿ ಮಕ್ಕಳು ಪರೀಕ್ಷೆ ಅಂತಕ್ಕಂಥದ್ದನ್ನು ಹೇಳಿದ ತಕ್ಷಣವೇ ಭಯಕ್ಕೆ ಒಳಗಾಗ್ತಾರೆ. ಅದರಲ್ಲೂ ವಿಶೇಷವಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನಲ್ಲಿ ಪರೀಕ್ಷೆಗಳು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಆ ಸಂದರ್ಭದಲ್ಲಿ ಮಕ್ಕಳು ಈ ಪ್ರಿಪ್ರೇಷನ್ನ ಗದ್ದಲದಲ್ಲಿ ಪ್ರಿಪ್ರೇಷನ್ ಮಾಡಿಕೊಳ್ಳುವ ಸನ್ನಿವೇಶದಲ್ಲಿ ಅವರು ಏನು ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ, ಹೇಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವಿಲ್ಲದೆ ಆತಂಕಕ್ಕೊಳಗಾಗುವ ಸನ್ನಿವೇಶಗಳು ನಾವು ಕಾಣ್ತಾ ಇದ್ದೇವೆ. ಹಿಂದಿನ ವರ್ಷದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಸ್ವಲ್ಪ 2-3 ಅಂಕಗಳು ಕಡಿಮೆ, ಈ ಒಂದು ವಿಶೇಷವಾದಂಥ ಸಂಚಿಕೆಯನ್ನು ನೀವು ಹಾಕ್ಕೊಂಡಿರೋದು ತುಂಬ ಅತ್ಯಮೂಲ್ಯವಾಗಿದೆ ಈ ಸನ್ನಿವೇಶದಲ್ಲಿ, ಈ ಒಂದು ತಿಂಗಳಲ್ಲಿ. ಒಳ್ಳೆಯದು ಸರ್. ಈ ಒಂದು ಸಂದರ್ಭದಲ್ಲಿ ಈ ಪರೀಕ್ಷಾ ಭಯ ಅನ್ನುವಂಥದ್ದು ಮಕ್ಕಳಿಗೆ ತುಂಬ ಕಾಡ್ತಾ ಇದೆ. ಆತಂಕ ಅನ್ನುವ ಒಂದು ಗೊಂದಲದಲ್ಲಿರ್ತಾರೆ. ಇದರಿಂದ ಮಕ್ಕಳು ಯಾವ ರೀತಿಯಾಗಿ ಈ ಒಂದು ಪರೀಕ್ಷಾ ಭಯದಿಂದ ಹೊರಗೆ ಬರಬೇಕೆಂಬುದಾಗಿ ಯಾವ ರೀತಿಯಾಗಿ ಹೇಳ್ತೀರಾ? ಪರೀಕ್ಷೆ ಭಯ ಅನ್ನೋದಂತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ಲರಲ್ಲಿ ಇರ್ತಕ್ಕಂಥದ್ದು. ಆ ಭಯದಿಂದ ಹೊರಗೆ ಬರಬೇಕಾದ್ರೆ ನಾವು ಏನು ಮಾಡಬೇಕಾಗಿದೆ ಅಂತಂದರೆ, ಮೊದಲನೇದಾಗಿ ಯಾವ ವಿಷಯ ಇದೆ ಆ ಸಬ್ಜೆಕ್ಟಿಗೆ ತಕ್ಕಂತೆ ನಾವು ಶಿಕ್ಷಕರು ಹೇಳಿರ್ತಕ್ಕಂಥ ನಿಯಮಗಳನ್ನು ಪರಿಪಾಲನೆ ಮಾಡಬೇಕಾಗ್ತದೆ. ಆ ನಿಯಮಗಳನ್ನು ಪರಿಪಾಲನೆ ಮಾಡಿದ್ದೇ ಆದರೆ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿಗೆ ಆಗ್ತದೆ, ಒಂದನೇದು. ಮತ್ತು ಇನ್ನೊಂದು ಎರಡನೇದಾಗಿ ಏನು ಮಾಡಬೇಕು, ಆ ಮಕ್ಕಳು ಒಂದು ನಿಗದಿತ ಸಮಯವನ್ನು ನಿಗದಿಗೊಳಿಸಬೇಕಾಗ್ತದೆ. ಒಂದು ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆಯವನು, ಅಥವಾ ಸಂಜೆ 8 ಗಂಟೆಯಿಂದ 11-12 ಗಂಟೆಯವನು, ಹೀಗೆ ಒಂದು ನಿಗದಿತ ಸಮಯದಲ್ಲಿ ಅದನ್ನು ಪ್ರೀ ಪ್ಲ್ಯಾನ್ ಮಾಡಿಕೊಂಡು ತಮಗೆ ಯಾವ ವಿಷಯ ಇಷ್ಟ ಇದೆ ಅದನ್ನು ಬೆಳಗ್ಗೆ ಹೊತ್ತಿನಲ್ಲಿ ಓದೋದು, ಯಾವ ವಿಷಯ ತಮಗೆ ಕಠಿಣವಾಗಿದೆ, ಯಾವ ವಿಷಯ ಅದು ಸ್ವಲ್ಪ ಡಿಫಿಕಲ್ಟ್ ಆಗಿದೆ ಅಂಥ ವಿಷಯಗಳನ್ನು ಸಂಜೆ ಹೊತ್ತು ಓದೋದ್ರಿಂದ ಸ್ವಲ್ಪ ಏನೋ ಒಂದು ಎನರ್ಜೆಟಿಕ್ ಆಗಿ ಏನೋ ಒಂದು ಪರಿವರ್ತನೆಯನ್ನು ಅವ್ನು ಮಾಡೋಕ್ಕೆ ಸಾಧ್ಯ ಇದೆ. ಇನ್ನು ನೀವು ಹೇಳೋ ಹಾಗೆ ಪರೀಕ್ಷೆ ಸಂದರ್ಭದಲ್ಲಿ ಮಕ್ಕಳು ಭಯಗೊಳ್ತಾರೆ. ಪರೀಕ್ಷೆಗೆ ಪರೀಕ್ಷೆ ಅಂದಾಕ್ಷಣ ಭಯಗೊಳ್ತಾರೆ ಅಂತಕ್ಕಂಥ ವಿಚಾರ ಹೌದು. ಈ ವಿಚಾರವಾಗಿ ಹೇಳೋದಂದರೆ, ಆ ಪರೀಕ್ಷೆ ಸಾಮಾನ್ಯವಾಗಿ ನಾವು ಪ್ರಿಪ್ರೇಷನ್ ಇರಲಿಲ್ಲ, ನಾವು ಸಾಮಾನ್ಯವಾಗಿ ಅಭ್ಯಾಸ ಮಾಡಿರಲಿಲ್ಲ, ನಾವು ಸರಿಯಾಗಿ ಅಧ್ಯಯನ ಮಾಡಿರಲಿಲ್ಲ ಅಂತಂದರೆ ಆ ಭಯ ಹುಟ್ಟಾಗ್ತದೆ. ಅದಕ್ಕೆ ನಾವೇನು ಮಾಡಬೇಕು, ನಿಗದಿತ ಸಮಯಕ್ಕೆ ಹೇಳೋದು, ನಿಗದಿತ ಸಮಯಕ್ಕೆ ನಾವು ಹಾಕಿಕೊಂಡಿರ್ತಕ್ಕಂಥ ಟೈಮ್ ಟೇಬಲ್ ಪ್ರಕಾರ ಅಭ್ಯಾಸ ಮಾಡೋದು, ಅದರ ಪ್ರಕಾರ ನಾವು ಅದನ್ನು ಅಭ್ಯಾಸ ಮಾಡಿರ್ತಕ್ಕಂಥದ್ದನ್ನು ಮತ್ತೊಂದು ಸಾರಿ ಬರೆದು ತೆಗೆದುಹಾಕೋದು. ಬರೆದು ಇಡೋದ್ರಿಂದ ಮತ್ತಷ್ಟು ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸ ಬರುತ್ತದೆ, ನಮ್ಮ ಮೇಲೆ ನಮಗೆ ಧೈರ್ಯ ಬರುತ್ತದೆ. ಹಿಂಗೆ ಈ ಬರೋದ್ರಿಂದ ನಮಗೆ ಪರೀಕ್ಷೆ ಭಯದಿಂದ ನಾವು ಮಕ್ಕಳು ಹೊರಗೆ ಬರೋಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನಾನು ಪರೀಕ್ಷೆ ಭಯ ವಿಚಾರವಾಗಿ ಹೇಳೋದಿಷ್ಟೇ, ನೀವು ಹೆಚ್ಚಾಗಿ ಪರೀಕ್ಷೆ ಹಾಗಿದೆ ಹೀಗಿದೆ ಅಸಂಪ್ಷನ್ದಿಂದ ಹೊರಗೆ ಬರಬೇಕು. ಪರೀಕ್ಷೆಯಲ್ಲಿ ಹಾಗಿರುತ್ತದೆ, ಪರೀಕ್ಷೆ ಹಾಗಿರ್ತದೆ, ಪರೀಕ್ಷೆ ಒಳಗೆ ಏನು ಪ್ರಶ್ನೆ ಕೇಳ್ತಾರೋ ಏನೋ, ಇಂಥವೆಲ್ಲ ವಿಚಾರಗಳಿಂದ ಹೊರಗೆ ಬಂದು ನಿಮಗೆ ಏನು ಶಿಕ್ಷಕರು ಹೇಳ್ತಾರೆ, ಏನು ಶಿಕ್ಷಕರು ಕೊಟ್ಟಿರ್ತಾರೆ ಆ ವಿಚಾರವಾಗಿ ನೀವು ನಿಗದಿತ ಸಮಯವನ್ನು ಅಳವಡಿಸಿಕೊಂಡು ಅಭ್ಯಾಸ ಮಾಡಿದ್ದೆ ಆದರೆ ಆ ಪರೀಕ್ಷೆ ಭಯದಿಂದ ನೀವು ಹೊರಗೆ ಬರೋಕ್ಕೆ ಸಾಧ್ಯ ಇದೆ. ಮತ್ತು ಇನ್ನೊಂದು ಸ್ವಲ್ಪ ಫ್ರೀನೆಸ್ ಇರಬೇಕು, ಮೈಂಡ್ ಏನಿರಬೇಕು, ಫ್ರೀ ಆಗಿರಬೇಕು. ಪರೀಕ್ಷೆ ಇದೆ ಅಂತಕ್ಕಂಥ ಆಲೋಚನೆಯಲ್ಲಿ ಇರದೇನೆ ಸ್ವಲ್ಪ ಫ್ರೀ ಆಗಿ ಮೆಡಿಟೇಷನ್ನು, ಸ್ವಲ್ಪ ಇವಾಗ ಸಂಗೀತವನ್ನು ಆಲಿಸೋದು, ಈ ಥರವಾದಂಥ ಹವ್ಯಾಸಗಳನ್ನು ಬಳಸಿಕೊಂಡಿದ್ದೆ ಆದರೆ ಪರೀಕ್ಷೆ ಭಯದಿಂದ ನಾವು ಸಾಮಾನ್ಯವಾಗಿ ಹೊರಬರೋಕ್ಕೆ ಸಾಧ್ಯವಿದೆ. ಒಳ್ಳೇದು ಸರ್. ಅತ್ಯುತ್ತಮವಾಗಿ ನೀವು ಹೇಳಿದ್ರಿ. ಆ ಒಂದು ಅಜಂಪ್ಷನ್ ಇರ್ತದಲ್ಲ, ಇದೇ ರೀತಿ ಆಗ್ತದೆ, ನಾನು ಫೇಲ್ ಆಗ್ತೀನಿ, ನನ್ನ ಕಡೆ ಆಗೋದಿಲ್ಲ ಅನ್ನೋ ಒಂದು ಅಜಂಪ್ಷನ್ನಿಂದ ಹೊರಗೆ ಬರಬೇಕಂತ ಏನು ಹೇಳ್ತಾ ಇದ್ದಾರಲ್ಲ ಮಕ್ಕಳು, ತುಂಬ ಒಳ್ಳೆಯದಾಗಿ ಹೇಳಿದ್ರಿ. ಅದಕ್ಕಿಂತ ಮುಖ್ಯವಾಗಿ ಏನು ಹೇಳಿದ್ರಿ, ವೇಳಾಪಟ್ಟಿಯನ್ನು ತಯಾರಿಸ್ಕೊಂಡು ಪರೀಕ್ಷಾ ಇದೇ ರೀತಿಯಾಗಿ ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕಂತ ಹೇಳಿ ತಾವೇನು ಹೇಳಿದ್ರಿ, ಅತ್ಯುತ್ತಮವಾದ ಸಲಹೆ ಸೂಚನೆಗಳನ್ನು ನೀಡಿದ್ರಿ. ಈ ಒಂದು ಸಮಯ ನಿಮ್ಮೊಂದಿಗೆ ಕಳೆದಿರುವುದು ನಮಗೆ ತುಂಬ ಸಂತೋಷ ಅನ್ನಿಸ್ತದೆ ಸರ್. ಧನ್ಯವಾದಗಳು ಸರ್. ಇಂಥ ಒಂದು ಸದಾವಕಾಶ ಮಕ್ಕಳಿಗೆ ಸಾಮಾಜಿಕವಾಗಿ ವಿಚಾರವನ್ನು ಒಳಗೊಂಡಂಥ ಇಂಥ ಒಂದು ವಿಚಾರವನ್ನು ನೀವು ಪ್ರಸ್ತಾಪ ಮಾಡಿರುವುದು ತುಂಬ ಅತ್ಯಮೂಲ್ಯವಾಗಿದೆ. ಈಗಿನ ಸನ್ನಿವೇಶದಲ್ಲಿ ಪರೀಕ್ಷಾ ಭಯ ಸನ್ನಿವೇಶಗಳಿದೆ. ಅಂಥ ಮಕ್ಕಳಿಗೆ ನಾವು ಕೊನೆಯದಾಗಿ ಒಂದು ಮಾತನ್ನು ನಾನು ಏನು ಹೇಳೋದು, ಜೀವನ ಅನ್ನೋದು ಬಹಳ ನಿರಂತರವಾಗಿದ್ದು, ಪರೀಕ್ಷೆ ಅನ್ನೋದು ಜೀವನದ ಒಂದು ಘಟ್ಟ ಅಷ್ಟೇ. ಅದೇನು ಸಾಮಾನ್ಯವಲ್ಲ, ಅದೇನು ಅಮೂಲ್ಯ. ಎಷ್ಟೋ ವಿದ್ಯಾರ್ಥಿಗಳನ್ನು ನೋಡಿ 10ನೇ ಪರೀಕ್ಷೆಯಲ್ಲಿ ಫೇಲ್ ಆದವರು IAS ಅಧಿಕಾರಿಗಳಾಗಿದ್ದಾರೆ, 10ನೇ ಪರೀಕ್ಷೆಯಲ್ಲಿ ಫೇಲ್ ಆದವರು IPS ಅಧಿಕಾರಿಗಳಾಗಿದ್ದಾರೆ. 10ನೇವರಲ್ಲಿ ಫೇಲ್ ಆದ ರೈತಾಪಿ ಜೀವನ ಮಾಡಿಕೊಂಡು ಮಾಡರ್ನ್ ರೈತರಾಗಿದ್ದು ನಾವು ಕಂಡಿದ್ದೇವೆ. ಅದಕ್ಕೆ ಪರೀಕ್ಷೆ ಅಂತಕ್ಕಂಥದ್ದು ಕೇವಲ ಇದು ಒಂದು ಹಂತ. ಅದಕ್ಕಾಗಿ ನೀವು ಯಾರ್ದು ಫೇಲ್ ಆಗಲಿ
ಹೆಚ್ಚಿನ ಅಂಕಗಳನ್ನು ಪಡೆಯುವುದಾಗಲಿ ಅದಕ್ಕೆ ಭಯ ಬೀಳುವಂಥದ್ದು, ಅದಕ್ಕೆ ಚಿಂತೆ ಪಡುವಂಥದ್ದು ಮಾಡಕ್ಕೆ ಹೋಗಬೇಡಿ. ಮತ್ತು ಕೆಟ್ಟ ನಿರ್ಧಾರಗಳನ್ನು, ದುರ್ವರ್ತನೆಗಳನ್ನು, ಕೆಟ್ಟ ಭಾವನೆಗಳನ್ನು ನಿಮ್ಮ ಮೇಲೆ ನಿಮಗೆ ನೀವು ಕಂಡುಕೊಳ್ಬೇಡಿ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸವಿರಲಿ, ನಿಮ್ಮ ಮೇಲೆ ನಿಮಗೆ ಅಭಿಮಾನವಿರಲಿ, ನಿಮ್ಮ ಮೇಲೆ ನಿಮಗೆ ಗೌರವವಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಒಟ್ಟಾರೆಯಾಗಿ ನಿಮಗೆ ಪರೀಕ್ಷೆ ಪಾಸ್ ಆಗಲಿ ಫೇಲ್ ಆಗಲಿ, ಭವಿಷ್ಯ ಅಂತಕ್ಕಂಥದ್ದು ಇನ್ನೂ ದೊಡ್ಡದಿದೆ. ಅದಕ್ಕಾಗಿ ನೀವು ಪರೀಕ್ಷೆ ಇದೊಂದು ಹಂತ, ಜೀವನ ಇನ್ನೂ ದೊಡ್ಡದಿದೆ. ಆ ಜೀವನದ ಬಗ್ಗೆ ನೀವು ಚಿಂತನೆ ಮಾಡಿರಿ ಅಂತ ನಿಮ್ಮ ವಿದ್ಯಾರ್ಥಿಗಳಲ್ಲಿ ಕೇಳಿಕೊಳ್ತೇನೆ. ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.